ಶೇರ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಶೇರ್ ಮಾರ್ಕೆಟಲ್ಲಿ ಶೇರ್ನ ಬೈ ಮತ್ತು ಸೆಲ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಟ್ರೇಡಿಂಗ್ ನಾನು ಮಾಡೋದಿಲ್ಲ. ನಿಮಗೆ ಕೂಡ ಮಾಡಿ ಅಂತ ಹೇಳೋದಿಲ್ಲ. ಬಿಕಾಸ್ ಟ್ರೇಡಿಂಗಲ್ಲಿ 90% ವೆಲ್ತನ್ನ ಲೂಸ್ ಮಾಡ್ತಾರೆ. ಇಲ್ಲ, ನಾನು ಟ್ರೇಡಿಂಗ್ ಟ್ರೈ ಮಾಡ್ತೀನಿ ಅಂತ ಇದ್ದರೆ ಮಾಡಿ. ಇಫ್ ಮನಿ ಲೂಸ್ ಆಯಿತು ಅಲ್ಲೇ ಬಿಟ್ಟು ಬಿಡಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ನಿಮಗೆ ಹೇಳೋದು. ಕ್ವಾಲಿಟಿ ಸ್ಟಾಕ್ಸ್ ಬೈ ಮಾಡಿ ಮತ್ತು ಲಾಂಗ್ ಟರ್ಮ್ ಹೋಲ್ಡ್ ಮಾಡಿ. ಸ್ಟಾಕ್ಸ್ ಪ್ರೈಸ್ ಡಬಲ್ ಆಯಿತು ಸೊ ಸೆಲ್ ಮಾಡಬೇಡಿ. ಸ್ಟಾಕ್ ಪ್ರೈಸ್ ಡಬಲ್ ಆಯಿತು, ಇಲ್ಲ ಅದನ್ನು ಸೆಲ್ ಮಾಡಿ ಏನೋ ಯೂಸ್ ಆಗುತ್ತೆ ಅಂತ ಮಾಡಬೇಡಿ. ಒಳ್ಳೆ ಮೀನು ಸಾರು ತಿನ್ಬೋದು, ಇಲ್ಲ ಅದರಲ್ಲಿ ಹಾಲಿಡೇ ಟ್ರಿಪ್ ಮಾಡ್ಬೋದು. ಬಟ್ ಜನರೇಷ್ನಲ್ ವೆಲ್ತ್ ಮಾಡಬೇಕು ಅಂದರೆ ಹಾಲಿಡೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಪೆನ್ನಿ ಸ್ಟಾಕ್ಸಿಂದ ದೂರ ಇರಿ. ಅದು ಆ್ಯಕ್ಚುಲಿ ಚೀಪ್ ಪ್ರೈಸಲ್ಲಿ ಸಿಗುತ್ತೆ, ಸೊ ಅದನ್ನು ಬೈ ಮಾಡಬೇಡಿ. ನಿಮ್ಮದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಆಗಿರಬೇಕು. ಇನ್ಸ್ಟಾ ಟಿಪ್ಸ್, ಹಾಟ್ ಸ್ಟಾಕ್ಸ್ ಮತ್ತು ನ್ಯೂಸ್ ಹೆಡ್ಲೈನ್ಸ್ ಇಂದ ದೂರ ಇರಿ. ನ್ಯೂಸ್ ಹೆಡ್ಲೈನ್ಸ್ ಒಳ್ಳೆಯದು ನೋಡಿ, ಆದರೆ ಅದರಿಂದ ಇನ್ಫ್ಲೂಯೆನ್ಸ್ ಆಗಬೇಡಿ. ಈ ಸ್ಟಾಕ್ ಬೈ ಮಾಡಬೇಕು, ಅದು ಬೈ ಮಾಡಬೇಕು ಅಂತ. ಮಾರ್ಕೆಟ್ ಕ್ರ್ಯಾಶ್ ಆದರೆ ಪ್ಯಾನಿಕ್ ಆಗಬೇಡಿ ಮತ್ತು ಸ್ಟಾಕ್ ಸೆಲ್ ಮಾಡಬೇಡಿ, ಹೋಲ್ಡ್ ಮಾಡಿ. ಮಾರ್ಕೆಟ್ ಕ್ರ್ಯಾಶಲ್ಲಿ ಬೆಟರ್ ಆಪರ್ಚುನಿಟಿ ಫೈಂಡ್ ಮಾಡಿ, ಲೈಕ್ ಬೇರೆ ವ್ಯಾಲ್ಯೂ ಸ್ಟಾಕ್ಸ್ ಚೀಪಲ್ಲಿ ಸಿಗುತ್ತೆ ಅಂತ ನೋಡಿ. ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಹಾಕಿ ಇಡಿ. ಸೊ ಇಷ್ಟೇ ಹೇಳೋದು. ಇವತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸ್ ಹೇಳಿದ್ದೀನಿ. ನಾಳೆ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಗೆ ವ್ಯಾಲ್ಯೂ ಸ್ಟಾಕ್ಸ್ ಬೈ ಮಾಡಬೇಕು, ಆ ಸ್ಟಾಕಲ್ಲಿ ಏನು ನೋಡಬೇಕು ಅದನ್ನು ನಾನು ಕ್ಲಿಯರಾಗಿ ನಿಮಗೆ ಹೇಳ್ತೀನಿ. ಸೊ ನಮ್ಮ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.